ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಮಿನಿಮಲ್ ವರ್ಲ್ಡ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಸ್ನೇಹಿತರೆ ಒಂದು ಮಿನಿ ಅಪ್ಲಿಕೇಶನ್, ಮಿನಿ ಅಂದ್ರೆ ಪರ್ಸನಲ್ ಒಂದು ಮಿನಿ ಅಪ್ಲಿಕೇಶನ್ ಬಗ್ಗೆ ಮಾತನಾಡೋಣ. ಆಲ್ರೆಡಿ ನಾನು ಟ್ರೂ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು ಒಂದು ಮಿನಿ ಅಪ್ಲಿಕೇಶನ್ ಕೂಡ ಮಾಡಿದ್ದೀನಿ. ಅದಕ್ಕಿಂತ ಅತ್ಯುತ್ತಮವಾಗಿರುವ ಅಪ್ಲಿಕೇಶನ್ ಇದು. ಕ್ರೆಡಿಟ್ ಬಿ ಆಗಿರ್ಬೋದು, ಇಐ ಲೋನ್ ಆಗಿರ್ಬೋದು, ಗೆಟ್ ರುಪಿ ಆಗಿರ್ಬೋದು, ಹ್ಯಾಪಿ ಲೋನ್ ಆಗಿರ್ಬೋದು, ಇಂಥವು ಸುಮಾರು 1000 ಗಟ್ಟಲೆ ಅಪ್ಲಿಕೇಶನ್ ಗೂಗಲ್ ಪ್ಲೇ ಸ್ಟೋರ್ ಆಗಲಿ ತುಂಬ ತುಳ್ಕಾಡ್ತಿದ್ದಾರೆ. ಅದಕ್ಕಿಂತ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಪೇಪರ್ ವರ್ಕ್ಸ್ ತುಂಬಾ ಕಡಿಮೆ ಇದೆ. ಜಸ್ಟ್ 3 ಅಂದ್ರೆ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ವೋಟರ್ ಐಡಿ ಕಾರ್ಡು, ಇಲ್ಲ ಅಂದ್ರೆ ನಿಮ್ಮ ಸೆಲ್ಫಿನೂ ಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾನ್ ಕಾರ್ಡ್. ಇದು 3 ಇದ್ರೆ ನಿಮಗೆ 30 ಸೆಕೆಂಡ್ಗಳಲ್ಲಿ ನಿಮಗೆ ಇದು ಇನ್ಸ್ಟಾಲ್ ಮಾಡಕ್ಕೆ ಅಷ್ಟೊಂದು ಇದು ದೊಡ್ಡ ಅಪ್ಲಿಕೇಶನ್ ಅಲ್ಲ. 8.08 MB ಇದೆ. ಆಮೇಲೆ ಇದರ ರೇಟಿಂಗ್ಸ್ ಕೂಡ ಚೆನ್ನಾಗಿದೆ ಸ್ನೇಹಿತರೆ. ಬಹಳಷ್ಟು ಜನ ಇದನ್ನ ಡೌನ್ಲೋಡ್ ಮಾಡಿಕೊಂಡು ಇತ್ತೀಚೆಗೆ ಬಹಳಷ್ಟು ಅಮೌಂಟ್ ನ ಅವರು ಪಡೆದುಕೊಂಡಿದ್ದಾರೆ. ಇದರಿಗೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಜಾಸ್ತಿ ಹಣ ಸಿಗ್ತಾ ಹೋಗುತ್ತೆ. ಆದ್ರೆ ನಿಮ್ಮ ರೀಪೇಮೆಂಟ್ ಯಾವ ರೀತಿ ನೋಡ್ಕೊಂಡು ಅವರು ಕೊಡ್ತಾರೆ. ಅಂದ್ರೆ ನೀವು ಜೀವನದಲ್ಲಿ ಲೋನ್ ತಗೊಂಡಿಲ್ಲ ಅಂದ್ರೂ ಕೂಡ ನಿಮಗೆ ಈ ಲೋನ್ ಸಿಗುತ್ತೆ. ಅದನ್ನ ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಪಾಸ್ ಮಾಡಬೇಡಿ, ಯಾಕಂದ್ರೆ 30 ನಿಮಿಷದಲ್ಲಿ ನಿಮಗೆ ಅಮೌಂಟ್ ಬಂದ್ಬಿಡುತ್ತೆ. ನಿಮ್ಮ ಇಂಟರ್ನೆಟ್ ಸ್ಪೀಡು 500 KB ಸ್ಪೀಡ್ ಇದ್ರೆ, ಅಂದ್ರೆ 500 KB ಸ್ಪೀಡ್ ಇದ್ರೆ ಜಲ್ದಿ ಅಪ್ಲೋಡ್ ಆಗ್ತಾ ಇರುತ್ತೆ. ಆಧಾರ್ ಕಾರ್ಡ್ ಆಗ್ಲಿ, ವೋಟರ್ ಐಡಿ ಕಾರ್ಡ್ ಆಗ್ಲಿ, ಇಲ್ಲ ಅಂದ್ರೆ ನಿಮ್ಮ ಸೆಲ್ಫಿ ಆಗ್ಲಿ, ಇಲ್ಲಾಂದ್ರೆ ಪ್ಯಾನ್ ಕಾರ್ಡ್ ಆಗ್ಲಿ, ಜಲ್ದಿ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೆಕ್ಸ್ಟ್ ಆಪ್ಷನ್ ಇರೋದು ಲೋನ್ ತಗೊಳೋದು. ಅದೇ ಡಿಸ್ಪ್ಲೇ ಮಾಡುತ್ತೆ ಅಪ್ಲಿಕೇಶನ್, ನಿಮ್ಗೆ ಎಷ್ಟು ಅಮೌಂಟ್ ಸ್ಟಾರ್ಟಿಂಗ್ ಕೊಡುತ್ತಾ ಅಂತ. ಅದು ಎಷ್ಟು ಅಮೌಂಟ್ ಇದೆ, ಎಷ್ಟು ಅಮೌಂಟ್ ತನಕ ನಿಮಗೆ ಸಿಗುತ್ತೆ ಅಂತ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಬೇರೆ ಅಪ್ಲಿಕೇಶನ್ ತರ ನಿಮ್ಗೆ ಅಕೌಂಟ್ ಸ್ಟೇಟ್ಮೆಂಟ್ ಪ್ರೊವೈಡ್ ಮಾಡಬೇಕು. ಆಮೇಲೆ ಅದನ್ನ ಅಕೌಂಟ್ ಸ್ಟೇಟ್ಮೆಂಟ್ ಚೆನ್ನಾಗಿಲ್ಲ ಅಂದ್ರೆ ನಿಮಗೆ ರಿಜೆಕ್ಟ್ ಕೂಡ ಮಾಡುತ್ತೆ. ಇಂಥವೆಲ್ಲ ಸಮಸ್ಯೆಗಳು ಬಹಳಷ್ಟು ಆಗಿದಾವೆ. ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಕಂಪೇರ್ ಟು ಬೇರೆ ಲೋನ್ಗಿಂತ ಈ ಮಿನಿ ಲೋನ್ ಬಹಳಷ್ಟು ಕಡಿಮೆ ಆಗಿದೆ. ಅದಕ್ಕೆ ಈ ಅಪ್ಲಿಕೇಶನ್ ಸುಮಾರು 2-3 ತಿಂಗಳಿಂದ ಬಹಳಷ್ಟು ಡೌನ್ಲೋಡ್ಸ್ ಆಗ್ತಾ ಇದೆ. ಬಹಳಷ್ಟು ಒಳ್ಳೊಳ್ಳೆ ರಿವ್ಯೂಸ್ ಬರ್ತಾ ಇದೆ. ಸೊ ದಯವಿಟ್ಟು ಪಾಸ್ ಮಾಡ್ಕೊಂಡು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ವಿಡಿಯೋವನ್ನ ಶುರು ಮಾಡೋಣ. ಈ ಮಿನಿ ಲೋನ್ ಅಪ್ಲಿಕೇಶನ್, ಈ ಪರ್ಸನಲ್ ಲೋನ್ ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು ಬ್ರಾಂಚ್ ಪರ್ಸನಲ್ ಲೋನ್ ಅಂತ ಹೇಳ್ಬಿಟ್ಟು. ಬ್ರಾಂಚ್ ಪರ್ಸನಲ್ ಲೋನ್ ಅಪ್ಲಿಕೇಶನ್ ನಿಮ್ಮ ಆಂಡ್ರಾಯ್ಡ್ ಫೋನ್ ಅಲ್ಲಿ ಡೌನ್ಲೋಡ್ ಮಾಡೋದು. ಅದು ನಾನು ಆಲ್ರೆಡಿ ಹೇಳಿದ್ದೀನಿ, 8.08 MB ಇರುತ್ತದೆ. ಆರಾಮಾಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅದನ್ನು ಕೂಡ ಜಲ್ದಿ ಆಗುತ್ತೆ ಡೌನ್ಲೋಡ್. ಆಮೇಲೆ ಅದರ ಕೆಳಗಡೆ ನೀವು ನೋಡ್ತಾ ಇದ್ದೀರಾ 4.5 ರೇಟಿಂಗ್ಸ್ ಇದಾವೆ. ಅದು ಎಷ್ಟು ಜನ ರಿವ್ಯೂಸ್ ಅಲ್ಲಿ 4.5 ರೇಟಿಂಗ್ಸ್ ಇದೆ ಅಂದ್ರೆ ಸುಮಾರು 6,24,000 ರಿವ್ಯೂಸ್ ಆಗಿದೆ. ಅದರಲ್ಲಿ 4.5 ರೇಟಿಂಗ್ಸ್ ಇದೆ. ನೀವು ಲೋಗೋ ನೋಡ್ತಾ ಇದ್ದೀರಾ, ಬ್ರಾಂಚ್ ಪರ್ಸನಲ್ ಲೋನ್ ಅಪ್ಲಿಕೇಶನ್ ಅಂತ. ಓಕೆ, ಅದರ ಕೆಳಗಡೆ ಇನ್ಸ್ಟಾಲ್ ಬಟನ್ ಕ್ಲಿಕ್ ಮಾಡಿಬಿಟ್ಟು ತದನಂತರ ಇನ್ಸ್ಟಾಲ್ ಆದ್ಮೇಲೆ ನಿಮಗೆ ಒಂದು ಫಾರಂ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಅದ್ರ ಮೇಲೆ ಬ್ರಾಂಚ್ ಅಂತ ಇರುತ್ತೆ. ಆಮೇಲೆ ಅದ್ರ ಕೆಳಗಡೆ ಲೋನು, ಆಮೇಲೆ ₹0 ಅಂತ ಇರುತ್ತೆ. ಕೆಳಗಡೆ ಅಪ್ಲೈ ನೌ ಅಂತ ಇರುತ್ತೆ. ಆ ಕೆಳಗಡೆ ಇರೋ ಅಪ್ಲೈ ನೌ ಅಂತ ಕ್ಯಾಪ್ಷನ್ ನೀವು ಕ್ಲಿಕ್ ಮಾಡಬೇಕು. ಅದು ಕ್ಲಿಕ್ ಮಾಡಿದ ತದನಂತರ ನಿಮಗೆ ಇನ್ನೊಂದು ಫಾರಂ ಓಪನ್ ಆಗುತ್ತೆ. ಆ ಫಾರಂ ಮೇಲೆ ನಿಮಗೆ ಮೇಲ್ಗಡೆ ಮೈ ಲೋನ್ ಅಂತ ಇರುತ್ತೆ. ಅದ್ರ ಕೆಳಗಡೆ ಟು ಗೆಟ್ ಸ್ಟಾರ್ಟೆಡ್ ಕೈಂಡ್ಲಿ ಸೆಲೆಕ್ಟೆಡ್ ಅನ್ ID ಟೈಪ್ ಬಿಲೋ ಅಂತ. ಅಂದ್ರೆ ಇದರಾಗಿ 2 ರೀತಿ ಕೊಟ್ಟಿದ್ದಾರೆ ID ಟೈಪ್. ನೀವು ಅದು ID ಟೈಪಿನ ಕ್ಯಾಪ್ಷನ್ ಕ್ಲಿಕ್ ಮಾಡಿದ್ರೆ ಅದ್ರ ಕೆಳಗಡೆ ನಿಮಗೆ ID ಟೈಪ್ ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡ್ ಮತ್ತು ವೋಟರ್ ಐಡಿ ಕಾರ್ಡ್ ಆಪ್ಷನ್ ಬರುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್ ನ ಕ್ಲಿಕ್ ಮಾಡಿ, ಇಲ್ಲ ಅಂದ್ರೆ ವೋಟರ್ ಐಡಿ ಕಾರ್ಡ್ ಇದ್ರೆ ವೋಟರ್ ಐಡಿ ನ ಕ್ಲಿಕ್ ಮಾಡಿ. ಪರ್ಸನಲ್ ಇನ್ಫಾರ್ಮೇಶನ್ ಆಗಿರಿಂದ ಆಧಾರ್ ಕಾರ್ಡ್ ಆಮೇಲೆ ಪ್ಯಾನ್ ಕಾರ್ಡ್ ಆಗ್ಲಿ ನಾನು ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಅದೇ ರೀತಿ ನೀವು ಮಾಡಿದ್ರೆ ಆಯ್ತು. ಫಸ್ಟ್ ನೀವು 3 ಸ್ಟೆಪ್ ಇರುತ್ತೆ. ಆ ID ಟೈಪ್ ನೀವು ಸೆಲೆಕ್ಟ್ ಮಾಡಿದ್ರೆ ನೀವು ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ತಾರೆ, ಇಲ್ಲ ನೀವು ವೋಟರ್ ಐಡಿ ಕಾರ್ಡ್ ಸೆಲೆಕ್ಟ್ ಮಾಡ್ತಾರೆ. ಇದ್ರಾಗೆ ಫಸ್ಟ್ನೇ ಸ್ಟೆಪ್ ನಾವು ಆಧಾರ್ ಕಾರ್ಡ್ ಅನ್ಕೊಳ್ಳಿ. ಎಲ್ಲರ ಹತ್ರ ಆಧಾರ್ ಕಾರ್ಡ್ ಇರುತ್ತೆ. ಆಧಾರ್ ಕಾರ್ಡ್ ಮೋಸ್ಟ್ ಪ್ರಿಫರಬಲ್ ಆಗಿ ಯೂಸ್ ಮಾಡೋದು ಎಲ್ಲರೂ. ಸೊ ಹಂಗಾಗಿ ಆಧಾರ್ ಕಾರ್ಡ್ ಪ್ರಿಂಟ್ ಕಾಪಿ ಕೇಳುತ್ತೆ. ಪ್ರಿಂಟ್ ಕಾಪಿ ಕೇಳಿದಾಗ ಅಲ್ಲೊಂದು ಡಯಾಗನಲ್ ಆಗ್ಬಿಟ್ಟು ಒಂದು ಇದು ಬರುತ್ತೆ, ಫೋಟೋ ಕ್ಲಿಕ್ ಮಾಡೋದು ಅಪ್ಲಿಕೇಶನ್ ಅಲ್ಲೇ ಬರುತ್ತೆ. ಅವಾಗ ನೀವು ಆಧಾರ್ ಕಾರ್ಡ್ ನ ಇಟ್ಬಿಟ್ಟು ಆ ಡಯಾಗನಲ್ ಅಲ್ಲಿ ಸ್ಕ್ವೇರ್ ರೆಕ್ಟಾಂಗಲ್ ಅಲ್ಲಿ ಕರೆಕ್ಟ್ ಆಗಿ ಆಧಾರ್ ಕಾರ್ಡ್ ಕೆಳಗಡೆ ಇರುತ್ತಲ್ಲ ನಿಮ್ದು, ಕೆಳಗಡೆ ಒಂದು ಹಿಂಗೆ ಕತ್ರಿಯಲ್ಲಿ ಚಿಕ್ಕದ ಆಧಾರ್ ಕಾರ್ಡ್ ತರ ಮಾಡ್ಕೊಳ್ಳಿ, ಪರ್ಸಲ್ಲಿ ಇಟ್ಕೊಂತಿರಲ್ಲ, ಅದರದ್ದು ಫೋಟೋ ತಗೊಳ್ಳಿ. ಅದ್ರದ್ದು ಫೋಟೋ ತಗೊಂಡಾಗ ಅದು ಫ್ರಂಟ್ ಕಾಪಿ ಅಪ್ಲೋಡ್ ಆಗುತ್ತೆ. ತದನಂತರ 2ನೇ ಸ್ಟೆಪ್ ಬಂದ್ಬಿಟ್ಟು ಅದ್ರ ಹಿಂಭಾಗ ಬ್ಯಾಕ್ ಸೈಡ್ ಅದನ್ನು ಅಪ್ಲೋಡ್ ಮಾಡಿ.
ಎರಡನೇ ಸ್ಟೆಪ್ ಮುಗೀತು. ಮೂರನೇ ಸ್ಟೆಪ್ ಏನು, ನಿಮ್ಮ ಸೆಲ್ಫಿ ಗೊತ್ತಾಗಬೇಕಲ್ಲ ಯಾರು ತಗೊಂತ ಇದ್ರ ಅಂತ. ಆಧಾರ್ ಕಾರ್ಡ್ ಅಲ್ಲಿ ಗೊತ್ತಾಗುತ್ತೆ, ಆದ್ರೂ ಕನ್ಫರ್ಮೇಶನ್ ಅವರು ನಿಮ್ಮ ಸೆಲ್ಫಿನೂ ತಗೊಳುತ್ತೆ. ತಗೊಂಡಾದ್ಮೇಲೆ ನಿಮಗೆ ನೆಕ್ಸ್ಟ್ ಬರುತ್ತೆ ಬೇಸಿಕ್ ಇನ್ಫಾರ್ಮೇಶನ್. ಬೇಸಿಕ್ ಇನ್ಫಾರ್ಮೇಶನ್ ಏನಿಲ್ಲ, ಆಧಾರ್ ಕಾರ್ಡ್ ಅಲ್ಲಿ ಏನ್ ನಿಮ್ಮ ಅಡ್ರೆಸ್ ಇರುತ್ತೆ ಅದನ್ನೇ ಅದು ಫೆಚ್ ಮಾಡುತ್ತೆ. ಆದ್ರೆ ಪಾನ್ ಕಾರ್ಡ್ ಅಲ್ಲಿ ನೀವು ಪ್ರೊವೈಡ್ ಮಾಡತಕ್ಕದ್ದು. ಒಬ್ರೊಬ್ರು ಕೇಳ್ತಾರೆ, ಸ್ಟೂಡೆಂಟ್ ಕೂಡ ಅಪ್ಲೈ ಮಾಡ್ತಾರಲ್ಲ, ಅಂದ್ರೆ 14 ವಯಸ್ಸು 15 ವಯಸ್ಸವರು ಅಪ್ಲೈ ಮಾಡ್ತಾರಲ್ಲ, ಅವ್ರಿಗೆ ಹೆಂಗೆ ಈ ಲೋನ್ ಸಿಗುತ್ತೆ? ನೀವು ಹೇಳ್ತಾ ಇದ್ರೆ ಈ ಲೋನ್ ಅವರಿಗೂ ಸಿಗುತ್ತೆ ಅಂತ. ಖಂಡಿತ ಸಿಗುತ್ತೆ. ಯಾಕಂದ್ರೆ ಈಗಾಗಲೇ ನಾವು ನೋಡಿದೀವಿ, ಕೆನರಾ ಬ್ಯಾಂಕು, ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಸ್ಟೂಡೆಂಟ್ ಅಕೌಂಟ್ ಕೂಡ, ಮೈನರ್ ಅಕೌಂಟ್ ಕೂಡ ಇರುತ್ತೆ. ಅವ್ರಿಗೆ ಬಿಹಾಫ್ ಆಫ್ ದ ಗಾರ್ಡಿಯನ್ ಮೇಲೆ, ಅವ್ರು ಯಾರು ನೋಡ್ಕೊಂತಾರ ಮಕ್ಕಳನ್ನ, ಗಾರ್ಡಿಯನ್ ಇಲ್ಲ ಪೇರೆಂಟ್ಸ್, ಅವ್ರ ಮೇಲೆ ಅವ್ರು ಬಿಹಾಫ್ ಇಟ್ಕೊಂಡು ಅವರಿಗೆ ಅಕೌಂಟ್ ಮಾಡಿಸ್ಕೊಡ್ತಾರೆ. ಅದೇ ರೀತಿ ಇಲ್ಲೂ ಪ್ಯಾನ್ ಕಾರ್ಡ್ ಅಲ್ಲಿ 18 ವಯಸ್ಸು ತದನಂತರ ನಿಮಗೆ ಪ್ಯಾನ್ ಕಾರ್ಡ್ ಮಾಡಕ್ಕೆ ಅವಶ್ಯಕ ಕೊಡುತ್ತೆ. ಆದ್ರೂ ಬಿಹಾಫ್ ದ ಗಾರ್ಡಿಯನ್ ಮುಖಾಂತರ ಕೂಡ ನೀವು ಪ್ಯಾನ್ ಕಾರ್ಡ್ ಮಾಡ್ಕೋಬಹುದು. ಅಂದ್ರೆ 14-15 ವಯಸ್ಸು ಕೂಡ ನಿಮಗೆ ಸಿಗುತ್ತೆ. ಅವಾಗ ನಿಮಗೆ ಪಾನ್ ಕಾರ್ಡ್ ನಂಬರ್ ಕೂಡ ಬರುತ್ತಲ್ಲ. ಈಗ 14-15 ವಯಸ್ಸಿರೋರಿಗೂ ಕೂಡ ಪಾನ್ ಕಾರ್ಡ್ ನಂಬರ್ ಬರುತ್ತಲ್ಲ, ಅದನ್ನ ಅಲ್ಲಿ ಎಂಟರ್ ಮಾಡೋದು. ಇದು ಯಾವ ಸಮಸ್ಯೆ ಇಲ್ಲ, ಪಾನ್ ಕಾರ್ಡ್ ಏನು ಇಶ್ಯೂಸ್ ಇಲ್ಲ ಇಲ್ಲಿ. ಅಂದ್ರೆ 14-15 ವಯಸ್ಸಾಗಿದ್ದವರಿಗೆ ಬಿಹಾಫ್ ದ ಪೇರೆಂಟ್ಸ್ ಎಲ್ಲ ಗಾರ್ಡಿಯನ್ ಮುಖಾಂತರ ನೀವು ಪಾನ್ ಕಾರ್ಡ್ ಮಾಡಿಸ್ಕೋಬಹುದು. ಆಮೇಲೆ ಈ ಲೋನಿಗೆ ಆ ಪಾನ್ ಕಾರ್ಡ್ ನಂಬರ್ ಇರೋದನ್ನ ಅದನ್ನ ಹಾಕ್ಬಿಟ್ರೆ ನಿಮಗೆ ಫುಲ್ ಆಗಿ ನಿಮ್ದು ವೆರಿಫಿಕೇಶನ್ ಆಯ್ತು. ಸಿಂಪಲ್ ಆಗಿ 30 ಸೆಕೆಂಡ್. ಇದು ನಾನು ಹೇಳೋ ರೀತಿ ಅಂದ್ರೆ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ಇಷ್ಟು ವಿಂಗಡಿಸಿ ಹೇಳ್ತಾ ಇದ್ದೀನಿ. ಇದರ ನೀವು ಜಸ್ಟ್ ಕ್ಲಿಕ್ ಅಲ್ಲಿ ಎಲ್ಲ ಈಸಿ ವೇ ಇದೆ. ನೀವು ಒಂದ್ಸತಿ ಡೌನ್ಲೋಡ್ ಮಾಡ್ಕೊಂಡು ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ನೀವೇ ನನಗೆ ಥ್ಯಾಂಕ್ ಯು ಹೇಳ್ತೀರಾ. ಆ ಥ್ಯಾಂಕ್ ಯು ನಾನು ಕಾಯ್ತಾ ಇರ್ತೀನಿ, ಧನ್ಯವಾದಗಳು ತಿಳಿಸ್ತಾ ಇರ್ತೀರಾ. ಸರ್ ತುಂಬಾ ಧನ್ಯವಾದಗಳು, ನೀವು ಅಪ್ಲಿಕೇಶನ್ ಹೇಳ್ಕೊಟ್ಟಿದ್ದಕ್ಕೆ, ಎಂತ ಒಳ್ಳೆ ಅಪ್ಲಿಕೇಶನ್ ಇದೆ ಅಂತ ಹೇಳ್ಬಿಟ್ಟು. ಆ ರೀತಿ ಇದೆ ಸ್ನೇಹಿತರೆ, ಖಂಡಿತ. ಈ ಐಡೆಂಟಿಫಿಕೇಶನ್ ಪ್ರೂಫ್ ಬೇಸಿಕ್ ಫಾರ್ಮಾಲಿಟೀಸ್ ಎಲ್ಲ ಆದ್ಮೇಲೆ ನಿಮಗೆ ಡೈರೆಕ್ಟ್ ನಿಮಗೆ ಹೋಮ್ ಪೇಜ್ ಅಲ್ಲಿ ತಂದಾಕ್ಬಿಡುತ್ತೆ. ಅಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಮುಂಚೆ 0 ಇದ್ದಿದ್ದು ಬೇರೆ ಅಮೌಂಟ್ ತೋರಿಸ್ತಾ ಇರುತ್ತೆ. ಅಂದ್ರೆ ನಾನು ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಈ ಅಪ್ಲಿಕೇಶನ್ ನೀವು ಅಬೌಟ್ ಅಲ್ಲಿ ಹೋಗಿದ್ರೆ ನಿಮಗೆ ಗೊತ್ತಾಗುತ್ತೆ. ಮಿನಿಮಮ್ 750 ರೂಪಾಯಿಂದ ಹಿಡಿದ್ಬಿಟ್ಟು 50,000 ತನಕ ನಿಮಗೆ ಅಮೌಂಟ್ ಸಿಗುತ್ತೆ. ಮುಂಚೆ ನಿಮ್ಗೆ 50,000 ಅಮೌಂಟ್ ಯಾವ ಮಿನಿ ಲೋನ್ ಅವರು ನಿಮ್ಗೆ ನೀಡಲ್ಲ. ಫಸ್ಟ್ ಗೆ ನಿಮ್ಗೆ ಒಂದ್ ಸ್ವಲ್ಪ ಅಮೌಂಟ್ ಕೊಟ್ಟು ಅವ್ರು ನೋಡ್ತಾರೆ ಚೆನ್ನಾಗಿ ರೀಪೇಮೆಂಟ್ ಮಾಡ್ತಾರ ಅಂತ ಹೇಳ್ಬಿಟ್ಟು. ನೀವು ಮಾಡ್ತಾ ಈ ಲೋನ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಹೋಗ್ತಾ ಇದ್ರೆ ನಿಮಗೆ 50,000 ತನಕ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ 3-4-5 ಸತಿ ಇದ್ರಾಗೆ ಲೋನ್ ವಹಿವಾಟು ಮಾಡ್ತಾ ಇದ್ರೆ ನಿಮಗೆ ಅವಾಗೆಲ್ಲ ಖಂಡಿತವಾಗ ನೀವು ಇದು ಕಂಟಿನ್ಯೂ ಇಟ್ಕೊಂಡಿದ್ರೆ ನಿಮಗೆ ಸಿಗುತ್ತೆ. 50,000, 20,000, 30,000, 50,000 ತನಕ ಸಿಗುತ್ತೆ. ಇದಂತೂ ಗ್ಯಾರಂಟಿ, ಇದ್ರಾಗೆ ಯಾವ್ದು ದೋಖ ಇಲ್ಲ. ಆಮೇಲೆ ಇವಾಗ ಇದರಾಗೂ ಕೂಡ ನಿಮಗೆ ಅರ್ನ್ ಮನಿ ಅಂದ್ರೆ ನೀವು ಅಲ್ಲಿ ನಿಮಗೆ ಶೇರ್ ಮಾಡಬಹುದು. ಈ ಅಪ್ಲಿಕೇಶನ್ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡ್ಬಿಟ್ಟು ನೀವು ಶೇರ್ ಮಾಡ್ಬಿಟ್ಟು ಅವನ್ ಡೌನ್ಲೋಡ್ ಮಾಡ್ಕೊಂಡು ಅವನ್ ಲೋನ್ ತಗೊಂಡ್ಬಿಟ್ಟು ಅವನು ಫಸ್ಟ್ EMI ಕಟ್ತಾನಲ್ಲ, ಅವಾಗ ನಿಮಗೆ 100 ರೂಪೀಸ್ ಬರುತ್ತೆ. ಅದೇ ರೀತಿ ನಿಮಗೆ ಅರ್ನ್ ಕೂಡ ಮಾಡ್ಕೋಬಹುದು ಈ ಅಪ್ಲಿಕೇಶನ್ ಇಂದ. ಬೇರೆ ಅಪ್ಲಿಕೇಶನ್ ಈ ರೀತಿ ಇದೆಯಾ ಸ್ನೇಹಿತರೆ? ಒಂದ್ಸಲ ನೀವು ದಯವಿಟ್ಟು ನೀವು ಈ ಅಪ್ಲಿಕೇಶನ್ ನಿಮಗೆ ಲೋನ್ ಅವಶ್ಯಕತೆ ಇದ್ರೆ ಮಾತ್ರ ಡೌನ್ಲೋಡ್ ಮಾಡಿ. ಇವಾಗ ಮೇನ್ ಪಾರ್ಟಿಗೆ ಬರೋಣ ಸ್ನೇಹಿತರೆ. ಇವಾಗ ನನಗೆ ಇಲ್ಲಿ ಬಂದಿರೋದು ಸ್ನೇಹಿತರೆ ಪ್ರಿನ್ಸಿಪಲ್ ಅಮೌಂಟ್ ಬಂದ್ಬಿಟ್ಟು 1,500 ರೂಪಾಯಿ ಬಂದಿದೆ ಸ್ನೇಹಿತರೆ. ಈ 1,500 ಬಂದಿದೆ ಅಂದ್ರೆ ನನಗೆ ಸ್ಟಾರ್ಟಿಂಗ್ ಇವರು ನೀಡ್ತಾ ಇದ್ದಾರೆ 1,500. ಸೊ ನಾವು ಅದಕ್ಕೆ ಕಂಟಿನ್ಯೂ ಕ್ಲಿಕ್ ಮಾಡ್ತೀನಿ. ಕಂಟಿನ್ಯೂ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಫಾರಂ ಓಪನ್ ಆಗುತ್ತೆ. ಸೆಲೆಕ್ಟ್ ಯುವರ್ ಲೋನ್ ರಿಪೇಮೆಂಟ್ ಟರ್ಮ್ಸ್ ಅಂತ ಇರುತ್ತೆ. ಅಲ್ಲಿ ಕೆಳಗಡೆ ಪ್ರಿನ್ಸಿಪಲ್ 1,500 ರೂಪಾಯಿ ಇರುತ್ತೆ. ಸೆಲೆಕ್ಟ್ ಲೋನ್ ಟರ್ಮ್ ಅಂತ ಅಂದ್ರೆ ಲೋನ್ ಟರ್ಮ್ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅಲ್ಲಿ ನಾವು ಲೋನ್ ಸೆಲೆಕ್ಟ್ ಲೋನ್ ಟರ್ಮ್ ನ ಕ್ಲಿಕ್ ಮಾಡಿದ್ರೆ ನಮಗೆ 2 ಆಪ್ಷನ್ ಬರುತ್ತೆ ಸ್ನೇಹಿತರೆ. ಒಂದನೇದು ಬಂದ್ಬಿಟ್ಟು 31 ದಿನದ್ದು, ಎರಡನೇದು 62 ದಿನಗಳದ್ದು ಬರುತ್ತೆ. 31 ದಿನಗಳದ್ದು, 62 ದಿನಗಳು, ನಿಮಗೆ ಯಾವ್ದು ಆಪ್ಷನ್ ಅನುಕೂಲವಾಗುತ್ತೋ ಅದನ್ನ ನೀವು ಕ್ಲಿಕ್ ಮಾಡ್ಕೋಬಹುದು. ಅಂದ್ರೆ ಇವಾಗ ಆಲ್ರೆಡಿ ಹೇಳ್ತಾ ಇದ್ದಾರೆ ಈ ಅಪ್ಲಿಕೇಶನ್ ಅವರು, ನಿಮಗೆ 31 ದಿನದಿಂದ ಹಿಡಿದ್ಬಿಟ್ಟು ನಿಮಗೆ 6 ತಿಂಗಳ ತನಕ ನಿಮಗೆ ಟೆನ್ಯೂರ್ ನಾವು ಕೊಡ್ತೀವಿ ಅಂತ. ಬಟ್ ಸ್ಟಾರ್ಟಿಂಗ್ 1,500 ಪ್ರಿನ್ಸಿಪಲ್ ಇಷ್ಟು ಲೋನ್ ಟರ್ಮ್ ಕೊಟ್ಟಿದ್ದಾರೆ, 31 ದಿನಗಳು ಮತ್ತು 62 ದಿನಗಳು ಅಂತ. ಈಗ 31 ದಿನಗಳಲ್ಲಿ 1 ತಿಂಗಳ ಪೇಮೆಂಟ್ ಇರುತ್ತೆ, ರಿಪೇಮೆಂಟ್. ಆದ್ರೆ ಈಗ 1,545 ರೂಪಾಯಿ ಇರುತ್ತೆ ಸ್ನೇಹಿತರೆ. ಅದೇ ನಾವು 62 ದಿನಗಳದ್ದು ನೋಡಿದಾಗ 2 ಮಂತ್ ರಿಪೇಮೆಂಟ್ ಇರುತ್ತೆ. ಅಂದ್ರೆ 2 EMI ಇರುತ್ತೆ. ಫಸ್ಟ್ EMI 795 ರೂಪಾಯಿ ಕಟ್ಟಬೇಕು, ಎರಡನೇ EMI 795 ಕಟ್ಟಿದ್ರೆ ಟೋಟಲ್ ರಿಪೇಮೆಂಟ್ 1,590 ರೂಪಾಯಿ ಬರುತ್ತೆ. ಇವಾಗ ನಾನು 2 ತಿಂಗಳದೇ 62 ದಿನಗಳದೇ ನಾನು ತಗೊಂತೀನಿ. 2 ತಿಂಗಳು ತಗೊಂಡಾಗ ನಂದು ಪ್ರಿನ್ಸಿಪಲ್ ಅಮೌಂಟ್ 1,500.
ಅಲ್ಲಿ 62 ದಿನಗಳು ನಮಗೆ ಟೆನ್ಯೂರ್ ಕೊಟ್ಟಿದ್ದಾರೆ. 2 ಮಂತ್ ಅಲ್ಲಿ ನಮಗೆ EMI ಪ್ರತಿ ತಿಂಗಳು ಕಂತು ಬರೋದು 795 ರೂಪಾಯಿ. ಅದ್ರಾಗೆ ಇವಾಗ ಫಸ್ಟ್ ಗೆ ನಾವು ಅವರೆಲ್ಲ ಶೋ ಮಾಡ್ತಾರೆ ಸ್ನೇಹಿತರೆ, ಪ್ರೊಸೆಸಿಂಗ್ ಚಾರ್ಜಸ್ ಪ್ಲಸ್ GST ಎಷ್ಟಿರುತ್ತೆ, 175 ರೂಪಾಯಿ ಇದೆ. ಡಿಸ್ಬರ್ಸ್ಮೆಂಟ್ ಅಮೌಂಟ್ ಅಂದ್ರೆ ನಿಮಗೆ ಸಿಗೋದು ಇವಾಗ 1500ಗೆ ನಿಮಗೆ 1500 ಸಿಗಲ್ಲ, ನಿಮ್ಮ ಖಾತೆಗೆ ಬರೋದು 1325 ರೂಪಾಯಿ ಬರುತ್ತೆ. ಆಮೇಲೆ ಇಂಟ್ರೆಸ್ಟ್ 90 ರೂಪಾಯಿ ಎಲ್ಲ ಸೇರ್ಬಿಟ್ಟು 1590. ಇವಾಗ ನಿಮಗೆ ಡಿಫ್ರೆನ್ಸ್ ಇದಕ್ಕೆ 1590 ರೂಪಾಯಿ ನೀವು ಕಟ್ಬೇಕಲ್ಲ ಟೋಟಲ್ ಅಮೌಂಟ್. ಅವಾಗ ಅದನ್ನ ನಿಮಗೆ ಸಿಗೋದು 1325. 1590ರಲ್ಲಿ ನೀವು ಮೈನಸ್ ಮಾಡಿ 1325. ಅವಾಗ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಎಷ್ಟು ಅಮೌಂಟ್ ಕಟ್ಬೇಕಾಗುತ್ತೆ 2 ತಿಂಗಳು ಲೋನಿಗೆ ಅಂತ. ಇಂಟ್ರೆಸ್ಟ್ ಎಲ್ಲ 265 ರೂಪಾಯಿ ಕಟ್ಬೇಕಾಗುತ್ತೆ ಎಕ್ಸ್ಟ್ರಾ. ಇಷ್ಟಿದೆ ಸ್ನೇಹಿತರೆ. ಇದು ನಿಮಗೆ ಬಹಳಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಅಷ್ಟೇನು ಅನಿಸ್ತಾ ಇಲ್ಲ ನನಗೆ. ಆಮೇಲೆ ಇದನ್ನ ಅಪ್ಲೈ ಮಾಡ್ಕೊಂಡಾದ್ಮೇಲೆ ತದನಂತರ ಇದೆಲ್ಲ ಓಕೆ ಮಾಡ್ಕೊಂಡ್ರೆ ನಿಮಗೆ ಆಲ್ರೆಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅವರು ಡೀಟೇಲ್ಸ್ ತಗೊಂಡಿರ್ತಾರೆ, ಯಾವ ಬ್ಯಾಂಕಿಗೆ ಹಾಕ್ಬೇಕಂತ ಹೇಳಿ, ಅಲ್ಲಿಗೆ ಬಂದ್ಬಿಡುತ್ತೆ. ಸ್ನೇಹಿತರೆ ಈ ರೀತಿ ಇದೆ ಮಿನಿ ಲೋನ್ ಅಪ್ಲಿಕೇಶನ್ ಬ್ರಾಂಚ್ ಪರ್ಸನಲ್. ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ಲೋನ್ ಅವಶ್ಯಕತೆ ಇದ್ದರೆ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಇದು ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ಯೂಸ್ಫುಲ್ ಆದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಮಾಡಿ ಸ್ನೇಹಿತರೆ, ನಿಮಗೆ ಹೆಂಗ್ ಅನಿಸ್ತಾ ಇದೆ ಅಪ್ಲಿಕೇಶನ್ ಬಗ್ಗೆ. ಆಮೇಲೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ವಿಭಿನ್ನವಾದ ಟ್ರೆಂಡಿಂಗ್ ವಿಡಿಯೋಸ್ ತರ್ತೀನಿ ನಿಮಗೋಸ್ಕರ. ಜೈ ಹಿಂದ್, ಜೈ ಕರ್ನಾಟಕ.